ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದಾಸವಾಳ ಗಿಡಗಳು ಹೆಲ್ದಿಯಾಗಿರಬೇಕು, ಯಾವಾಗಲೂ ಗಾರ್ಡನ್ನಲ್ಲಿ ಹೂವು ಬಿಡಬೇಕು ಅಂತ ಅಂದರೆ ನಾವು ಏನೆಲ್ಲ ಪ್ರಯತ್ನನ ಮಾಡ್ತೀವಿ. ಮನೆಯಲ್ಲೇ ಇದ್ಕೊಂಡು ಇಷ್ಟು ಥರ ಫರ್ಟಿಲೈಸರ್ಗಳಾಗಿರ್ಬೋದು ಅಥವಾ ಗೊಬ್ಬರಗಳಾಗಿರ್ಬೋದು ನಾವು ಈ ರೀತಿ ಕೊಡ್ತಾ ಬಂದರೆ ಗಿಡಗಳು ಎಷ್ಟು ಹೆಲ್ದಿಯಾಗಿರ್ತವೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮತ್ತು ಕೆಲವು ಗಿಡಗಳನ್ನ ನಾನಿವತ್ತು ರೀಪಾಟ್ ಮಾಡ್ತಾಯಿದ್ದೀನಿ. ದಾಸವಾಳ ಗಿಡಗಳನ್ನ ಹೈಬ್ರಿಡ್ ಆಗಿರ್ಬೋದು ಅಥವಾ ನಾಟಿ ಗಿಡಗಳಾಗಿರ್ಬೋದು ತುಂಬ ಚೆನ್ನಾಗಿ ಹೂವು ಬರಬೇಕು ಅಂದರೆ ನಾವು ಎಷ್ಟು ದಿನಕ್ಕೊಂದು ಸಾರಿ ಆದರೂ ರೀಪಾಟ್ ಮಾಡಬೇಕು ಗಿಡಗಳನ್ನ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಮೊದಲನೇ ಸಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು ನೀವು ನಮ್ಮ ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿದ್ದಾವೆ ದಾಸವಾಳ ಗಿಡಗಳು. ಹೈಬ್ರಿಡ್ ಆಗಿರ್ಬೋದು ಅಥವಾ ನಾಟಿ ಗಿಡಗಳಾಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಯಾವ ಗಿಡನೂ ಕೂಡ ಹಾಳಾಗಿಲ್ಲ. ತುಂಬ ಎಷ್ಟೊಂದು ಬಿಸಿಲಿದ್ರೂ ಕೂಡ ಗಿಡಗಳು ತುಂಬಾ ಹೆಲ್ದಿಯಾಗಿದ್ದಾವೆ ಸ್ನೇಹಿತರೆ. ಅದಕ್ಕೆ ನಾವು ಯಾವ್ಯಾವ ರೀತಿ ಎಲ್ಲ ಫರ್ಟಿಲೈಸರ್ಗಳನ್ನ ಕೊಡ್ತೀವಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ರಿಪಾಟ್ ಮಾಡ್ತಾ ಇರೋ ಗಿಡಗಳನ್ನ ಕೂಡ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಗ್ರೋ ಬ್ಯಾಗ್ಗಳನ್ನಂತೂ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗಾರ್ಡನ್ನು. ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ಗ್ರೋ ಬ್ಯಾಗ್ಗಳಲ್ಲಿ ಗಿಡಗಳನ್ನ ಹಾಕೋದ್ರಿಂದ. ಗ್ರೋ ಬ್ಯಾಗ್ಗಳಲ್ಲಿ ಗಿಡಗಳನ್ನ ಹಾಕೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ನನಗೂ ಗ್ರೋ ಬ್ಯಾಗ್ಗಳನ್ನೇ ನಾನು ಬುಕ್ ಮಾಡಿ ಆನ್ಲೈನಲ್ಲಿ ತರಿಸ್ಕೊಳ್ಳೋದು ಸ್ನೇಹಿತರೆ. ಈಗಲೂ ಒಂದು 10 ಗ್ರೋ ಬ್ಯಾಗ್ಗಳನ್ನ ತರಿಸ್ಕೊಂಡಿದ್ದೀನಿ. ತುಂಬಾ ಕಡಿಮೆ ರೇಟಲ್ಲಿ ಸಿಗುವಂತಹ ಗ್ರೋ ಬ್ಯಾಗ್ಗಳಿವು. ನೀವು ಯಾರಾದರೂ ತೊಗೋಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಇವಾಗ ನಾನು ಯಾವ ಗಿಡನ ರೀಪಾಟ್ ಮಾಡ್ತಾಯಿದ್ದೀನಿ ಅಂತ ನೋಡೋಣ. ನಾನು ಮೊದಲಿಗೆ ದಾಸವಾಳ ಗಿಡ ಇದು ಸ್ವಲ್ಪ ಚಿಕ್ಕ ಸೈಜ್ ಇತ್ತು, 8 ಇಂಚಿನ ಬ್ಯಾಗ್ ಇತ್ತು. ಈ ಬ್ಯಾಗಲ್ಲಿ ಹಾಕಿದೆ ನಾನು ಫಸ್ಟು ಸ್ಟಾರ್ಟಿಂಗು. ಈಗ ಗಿಡ ದೊಡ್ಡದಾಗ್ತಾ ಅದು ಬೇರೆ ಜಾಸ್ತಿ ಬಂದಿರೋದ್ರಿಂದ ಗಿಡ ಸ್ವಲ್ಪ 1-2 ದಿನ ನೀರು ಹಾಕಲಿಲ್ಲ ಅಂದ್ರೂ ಗಿಡ ಬೇಗ ಒಣಗೋಗೋ ಥರ ಬಾಡಿ ಥರ ಆಗೋಗಿರುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಸ್ವಲ್ಪ 12 ಇಂಚಿನ ಬ್ಯಾಗ್ ತರಿಸ್ಕೊಂಡಿದ್ದೀನಲ್ಲ, ಆ ಬ್ಯಾಗ್ಗೆ ಈಗ ಗಿಡನ ಹಾಕ್ಕೊಳ್ತಾ ಇದ್ದೀನಿ. ಬೇರು ತುಂಬ ಜಾಸ್ತಿ ಬಂದಿರೋದ್ರಿಂದ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ನೀಟಾಗಿ ಮಣ್ಣೆಲ್ಲ ತೆಗೆದು ಗಿಡನ ರೀಪಾಟ್ ಮಾಡ್ಕೋಬೇಕು. ನಾವು ರೀಪಾಟ್ ಮಾಡಬೇಕಾದ್ರೆ ಮಣ್ಣಿಗೆ ಏನೇನೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಗಿಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರಬೇಕು ಅಂತ ಅಂದರೆ ನಾವು ಅದಕ್ಕೆ ಬೇವಿನ ಹಿಂಡಿ ಆಗಿರ್ಬೋದು, ಎಪ್ಸಮ್ ಸಾಲ್ಟ್ ಆಗಿರ್ಬೋದು, ಅಥವಾ ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು, ಮಣ್ಣು, ಮತ್ತು ನಮಗೆ ಮನೆಯಲ್ಲೇ ಸಿಗುವಂಥ ಕೊಟ್ಟಿಗೆ ಗೊಬ್ಬರ, ನಾವು ವೇಸ್ಟ್ ಅಂತ ಹಾಕುವಂತಹ ಗಾರ್ಡನ್ ವೇಸ್ಟ್ ಆಗಿರ್ಬೋದು, ಕಿಚನ್ ವೇಸ್ಟ್ ಆಗಿರ್ಬೋದು, ಇದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಪಾಟ್ನ ರೆಡಿ ಮಾಡ್ಕೊಳ್ಳೋದ್ರಿಂದನೂ ಗಿಡ ತುಂಬಾ ಹೆಲ್ದಿಯಾಗಿ ಬರ್ತದೆ ಸ್ನೇಹಿತರೆ. ನೀವು ಒಂದು ಸಲ ಬೇಕಾದರೆ ಟ್ರೈ ಮಾಡಿ ನೋಡಿ. ಈ ರೀತಿ ಗಿಡ ಹಾಕೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ ಸ್ನೇಹಿತರೆ. ಅದರಲ್ಲೂ ಗ್ರೋ ಬ್ಯಾಗ್ಗಳಲ್ಲಂತೂ ತುಂಬಾ ಚೆನ್ನಾಗಿ ಬರ್ತವೆ, ಗಿಡ ಯಾವುದೂ ಹಾಳಾಗೋದಿಲ್ಲ. ಅದರಲ್ಲಿ ನನಗೂ ಪ್ಲ್ಯಾಸ್ಟಿಕ್ ಪಾಟ್ಗಳನ್ನ ತೊಗೊಳ್ಳೋದ್ರಿಂದ ಆ ಪಾಟ್ಗಳು ಬೇಗ ಬಿಸಿಲಿಗೆ 1 ವರ್ಷವೂ ಬರೋದಿಲ್ಲ. ಆ ರೀತಿ ಒಣಗಿ ಫುಲ್ಲು ಕಲ್ಲರೆಲ್ಲ ಡಾರ್ಕ್ ಕಲರ್ ಇದ್ದಿದ್ದೆಲ್ಲ ಲೈಟ್ ಕಲರ್ ಆಗೋಗ್ಬಿಡ್ತವೆ ಪಾಟ್ಗಳೆಲ್ಲ. ಆದರೆ ಈ ಬ್ಯಾಗ್ಗಳು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ನಮ್ಮ ಗಾರ್ಡನ್ನಲ್ಲಿ. ನಮ್ಮ ಗಾರ್ಡನ್ಗೆ ಈ ಬ್ಯಾಗಿಂದನೇ ಸ್ವಲ್ಪ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ನಮ್ಮ ಗಾರ್ಡನ್ನು. ನಾನು ಅದಕ್ಕೋಸ್ಕರ ಈ ಬ್ಯಾಗ್ಗಳನ್ನೇ ನಾನು ಜಾಸ್ತಿ ತೊಗೊಂಡಿರೋದು. ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿವರೆಗೂ ಎಷ್ಟು ವೀಡಿಯೋ ಮಾಡಿದ್ದೀನೋ ಅಲ್ಲಿಂದನೂ ಸ್ಟಾರ್ಟ್ ಮಾಡಿರೋಳು. ಇವತ್ತು ಕೂಡ ನಾನು ಗ್ರೋ ಬ್ಯಾಗ್ನ ಬಿಟ್ಟಿಲ್ಲ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಬಂದಿದ್ದಾವೆ ಬ್ಯಾಗ್ಗಳಲ್ಲಿ ಗಿಡಗಳು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಯಾರಿಗಾದರೂ ಈ ಥರ ಬ್ಯಾಗ್ಗಳಲ್ಲಿ ಗಿಡಗಳನ್ನ ಹಾಕೋಬೇಕು ಅಂತ ಅಂದರೆ ಮೀಶೋ ಆ್ಯಪಲ್ಲಿ ಆಫರ್ ಬಿಟ್ಟಾಗ ಬುಕ್ ಮಾಡ್ಕೊಂಡು ತೊಗೊಳ್ಳಿ. ತುಂಬ ಕಡಿಮೆ ರೇಟಲ್ಲೇ ಸಿಗ್ತವೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವೆ ಬ್ಯಾಗ್ಗಳು ಅಂತ ಅಂದರೆ. ಬಿಸಿಲಿನಲ್ಲೇ ಇಟ್ಟಿದ್ರೂ ಕೂಡ ಗಿಡ ಪಾಟ್ ಕೂಡ ಏನೂ ಆಗಿಲ್ಲ, ಕಲರು ಕೂಡ ಡಲ್ ಆಗಿಲ್ಲ. ನಾನು 1 ಇಯರ್ ಆಗ್ತಾ ಬಂದಿದೆ ನಾನು ಈ ಬ್ಯಾಗ್ಗಳನ್ನ ತೊಗೊಂಡು. ತುಂಬಾ ಚೆನ್ನಾಗಿದ್ದಾವೆ, ಯಾವ ಪಾಟು ಕೂಡ ಹಾಳಾಗಿಲ್ಲ, ಕಲ್ಲರು ಕೂಡ ಚೇಂಜ್ ಆಗಿಲ್ಲ. ಗಾರ್ಡನಲ್ಲಿ ನನಗೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಈ ಬ್ಯಾಗ್ಗಳು ನೋಡೋದ್ರಿಂದ. ಬ್ಯಾಗ್ಗಳಂತೂ ನಾನು ಸುತ್ತ ಸೈಡಲ್ಲೆಲ್ಲ ಬರೀ ಬ್ಯಾಗ್ಗಳನ್ನೇ ಇಟ್ಟಿದ್ದೀನಿ.
ಈಗ ನಾನು ಒಂದು ಗಿಡ ರೀಪಾಟ್ ಮಾಡಿದ್ದೀನಿ, ಮತ್ತು ಇನ್ನೂ ಒಂದೆರಡು ಗಿಡ ಇದ್ದಾವೆ, ಅವನು ಕೂಡ ರೀಪಾಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ರೀಪಾಟ್ ಮಾಡ್ಕೊಳ್ಬೇಕಾದ್ರೆ ಮಣ್ಣಿಗೆ ಆಲ್ರೆಡಿ ಎಲ್ಲ ಮಿಕ್ಸ್ ಮಾಡಿದೆ. ನಾನು ಬೇವಿನ ಹಿಂಡಿ, ಎಪ್ಸಮ್ ಸಾಲ್ಟು, ಸ್ವಲ್ಪ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇದನ್ನೆಲ್ಲ ಮಿಕ್ಸ್ ಮಾಡಿ ಮಣ್ಣನ್ನ ಸೈಡಲ್ಲಿ ಇಟ್ಕೊಂಡಿದ್ದೆ. ನಾವು ಯಾವುದೇ ಒಂದು ಗಿಡನ ರೀಪಾಟ್ ಮಾಡಬೇಕು ಅಂತ ಅಂದರೆ ಮಣ್ಣನ್ನ ಮಿಕ್ಸ್ ಮಾಡಿಕೊಂಡು ಆ ಹಳೆ ಮಣ್ಣನ್ನು ತೆಗೆದಾಕಿ ಹೊಸ ಮಣ್ಣನ್ನು ನಾವು ಹಾಕ್ಕೊಳ್ಳೋದ್ರಿಂದ ಗಿಡ ಹೆಲ್ದಿಯಾಗಿ ಬರ್ತವೆ ಸ್ನೇಹಿತರೆ. ನೋಡಿ, ಇವಾಗ ಕೂಡ ಆ ಗಿಡನ ಅದರಲ್ಲೂ ಬೇರು ಜಾಸ್ತಿ ಬಂದಿದೆ, ಅದನ್ನು ಕೂಡ ನಾನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದನ್ನೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಅದನ್ನು ನಾವು ಮಧ್ಯೆ ಗಿಡನ ಹಾಕ್ಕೊಂಡ್ರೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಆಮೇಲೆ ಗಿಡನ ಕೂರಿಸ್ಕೋಬೇಕು ಸ್ನೇಹಿತರೆ. ಡೈರೆಕ್ಟ್ ಒಂದೇ ಸಲ ಗಿಡನ ಕೂರಿಸ್ಬಾರ್ದು. ಯಾಕೆ ಅಂತಂದರೆ ಅದು ಆಲ್ರೆಡಿ ಇದು ಬೇರು ಬಿಟ್ಬಿಟ್ಟಿದೆ ಜಾಸ್ತಿ, ಮತ್ತೆ ಹೋಗಿ ಆಳು ಕುತ್ಕೊಂಡ್ರೆ ಗಿಡ ಚೆನ್ನಾಗಿ ಬರೋದಿಲ್ಲ. ಮತ್ತು ನಾವು ಗಿಡನ ಹಾಕಬೇಕು ಅಂತ ಅಂದರೆ ಪಾಟಲ್ಲಿ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಆಮೇಲೆ ಗಿಡನ ಹಾಕೋಬೇಕು ಸ್ನೇಹಿತರೆ. ಮಣ್ಣು ತುಂಬ ಟೈಟಾಗಿ ತುಂಬಾರ್ದು, ಸ್ವಲ್ಪ ಲೂಸಾಗಿ ತುಂಬಿ ಸ್ನೇಹಿತರೆ, ಆವಾಗಲೇ ಗಿಡ ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂತಂದರೆ ನೀವು ಬರೀ ಮಣ್ಣೆ ಹಾಕಿ ಗಿಡ ಹಾಕೋದ್ರಿಂದ ಯಾವ ಗಿಡನೂ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಯಾವುದೇ ಒಂದು ಗೊಬ್ಬರನ ಮಿಕ್ಸ್ ಮಾಡಿ ಗಿಡಗಳನ್ನ ಹಾಕ್ಕೊಳ್ಳಿ, ತುಂಬಾ ಹೆಲ್ದಿಯಾಗಿ ಬರ್ತವೆ ಸ್ನೇಹಿತರೆ. ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಿಡಗಳು ತುಂಬ ಹೆಲ್ದಿಯಾಗೂ ಇರ್ತವೆ, ಯಾವುದೇ ರೀತಿಯಾದಂತಹ ಹಾನಿ ಉಂಟಾಗೋದಿಲ್ಲ ಗಿಡಗಳಿಗೆ. ಎಷ್ಟು ಚೆನ್ನಾಗಿ ಬರ್ತವೆ ದಾಸವಾಳ ಗಿಡಗಳು ಅಂತಂದರೆ ತುಂಬಾ ಚೆನ್ನಾಗಿ ಬರ್ತವೆ. ಇದು ನಾನು ಹೈಬ್ರಿಡ್ ಗಿಡ, ಇದು ನಾನು ತೊಗೊಂಬಂದು ಹಾಕಿದಾಗ ತುಂಬಾ ಚೆನ್ನಾಗಿ ಹೂವು ಬರ್ತಾಯಿತ್ತು. ಯಾಕೋ ಈಗ ಸ್ವಲ್ಪ ಡಲ್ಲಾಗಿದೆ ಗಿಡ, ಸೊ ಹೂವು ಬರ್ತಾ ಇರಲಿಲ್ಲ. ಸ್ವಲ್ಪ ರೀಪಾಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೂ ಒಂದೆರಡು ಗಿಡ ಹೈಬ್ರಿಡ್ ಗಿಡನ ತೊಗೊಂಡಿದ್ದೀನಿ. ಅವು ಕೂಡ ಈಗ ಮಣ್ಣನ್ನು ಚೇಂಜ್ ಮಾಡ್ಕೋತಾ ಇರಬೇಕು ಸ್ನೇಹಿತರೆ. ನಾವು ಮಣ್ಣು ಚೇಂಜ್ ಮಾಡೇ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬರೋದು. ಇದನ್ನು ಕೂಡ ನಾನು ರೀಪಾಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ರೀಪಾಟ್ ಮಾಡಾದಮೇಲೆ ಸ್ವಲ್ಪ ಕಿಚನ್ ವೇಸ್ಟ್ ಎಲ್ಲ ಕೂಡ ನಾನು ಮೇಲ್ಮೇಲೆ ತೊಗೊಂಬಂದು ಹಾಕ್ಕೊಳ್ತಾ ಇರ್ತೀನಿ ಗಿಡಗಳಿಗೆ. ಯಾವ ಕಿಚನ್ ವೇಸ್ಟನ್ನು ಕೂಡ ನಾನು ಹಾಳು ಮಾಡೋದಿಲ್ಲ. ಈರುಳ್ಳಿ ಸಿಪ್ಪೆ ಆಗಿರ್ಬೋದು, ತರಕಾರಿ ಸಿಪ್ಪೆ ಆಗಿರ್ಬೋದು, ಅದೇ ಒಂದು ವೇಸ್ಟ್ ಆಗಿರ್ಬೋದು, ಆ ಬುಡಕ್ಕೆ ತೊಗೊಂಬಂದು ನಾವು ಹಾಕಿ ಡೈಲಿ ನೀರು ಹಾಕೋದ್ರಿಂದ ಗಿಡ ತುಂಬಾ ಹೆಲ್ದಿಯಾಗಿ ಬರ್ತವೆ ಸ್ನೇಹಿತರೆ. ನೋಡಿ, ಈ ಗಿಡನೂ ಕೂಡ ಇದು ಹೈಬ್ರಿಡೇನೆಯ. ಇದು ಯಾಕೋ ಸ್ವಲ್ಪ ಚಿಗುರುತಾನೆ ಇರಲಿಲ್ಲ, ಅದು ಯೆಲ್ಲೋ ಕಲರ್ ಎಲೆ ಬರ್ತಾಯಿತ್ತು. ಅದನ್ನು ಕೂಡ ಇವಾಗ ಬೇರೆ ಮಣ್ಣು ಹಾಕಿ ನಾನು ಗಿಡನ ಹಾಕೋಣ ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟೊಂದು ಗಿಡಗಳನ್ನ ಇವತ್ತು ರೀಪಾಟ್ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಾವು ವರ್ಷಕ್ಕೆ ಒಂದು 3 ಸಲ ಆದ್ರೂ ಗಿಡನ ರೀಪಾಟ್ ಮಾಡ್ಕೊಳ್ತಾ ಇರಬೇಕು. ಆವಾಗಲೇ ಗಿಡ ತುಂಬಾ ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಗೋದು. ನಾವು ರೀಪಾಟ್ ಮಾಡಲಿಲ್ಲ ಅಂತಂದರೆ ಯಾವ ಗಿಡನೂ ಕೂಡ ಬರೋದಿಲ್ಲ, ತುಂಬಾ ಹಾಳಾಗ್ಬಿಡ್ತವೆ. ಹೂವು ಬರೋದೇ ಇಲ್ಲ. ಅವು ಏನು ಅಂತಂದರೆ ಸುಮ್ಮನೆ ಒಂಥರ ಯೆಲ್ಲೋ ಕಲರ್ ಥರ ಎಲೆ ಆಗಿಬಿಟ್ಟು ಗಿಡ ಸ್ವಲ್ಪ ಬಾಡೋ ರೀತಿ ಆಗಿಬಿಟ್ಟು ಹಾಗೆ ಒಣಗೋಗ್ಬಿಡುತ್ತೆ. ನಾವು ಗಿಡನ ಆರೈಕೆ ಮಾಡಬೇಕು ಅಂತ ಅಂದರೆ ಈ ರೀತಿ ಅವಾಗವಾಗ ಒಂದು ಸಲ ರೀಪಾಟ್ ಮಾಡ್ಕೊಳ್ತಾ ಇರಬೇಕು. ಇಲ್ಲಿ ಸ್ವಲ್ಪ 2 ಕಟ್ಟಿಂಗ್ಸ್ನ ಹಾಕ್ಕೊಂಡಿದ್ದೆ, ಅದನ್ನು ಕೂಡ ನಾನು ಇವಾಗ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ಸ್ನೇಹಿತರೆ. ನೋಡಿ, ನಾನು ಎಷ್ಟು ಗಿಡ ರೀಪಾಟ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. 1 2 ಒಂದು 6 ಗಿಡನ ನಾನು ಇವತ್ತು ರೀಪಾಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಈ ರೀತಿ ರೀಪಾಟ್ ಮಾಡಿಕೊಂಡು ಗಿಡಗಳನ್ನ ಹಾಕ್ಕೊಳ್ಳೋದ್ರಿಂದ ಗಿಡ ತುಂಬಾ ಚೆನ್ನಾಗಿ ಬರ್ತವೆ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಸ್ನೇಹಿತರೆ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.